Hey guys, welcome to my mini vlog. Good morning. ಹೇಗಿದ್ದೀರಾ? Hope you are doing extremely well. Guys, I'm quite getting better now. So ಹೆಲ್ತ್ ಸ್ವಲ್ಪ ಕ್ಯೂರ್ ಆಗ್ತಾ ಇದೆ, ರಿಕವರ್ ಆಗ್ತಾ ಇದೆ. ಸೊ ಇವತ್ತು ಆಫೀಸ್ಗೆ ಹೊರಟಿದ್ದೀನಿ. ಸೊ ಆಫೀಸ್ಗೆ ಹೋಗುವಾಗ ಸ್ವಲ್ಪ ಲೇಟ್ ಆಯಿತು. ಸೊ ತುಂಬ ಸನ್ಲೈಟ್ ಇತ್ತು, ಸನ್ನಿ ಆಗಿತ್ತು ಮಧ್ಯಾಹ್ನದ ಹೊತ್ತಿಗೆ. ಅಂದರೆ ಲೈಕ್ ಆಲ್ಮೋಸ್ಟ್ 11 o'clock ಆಗಿತ್ತು ನಾನು ಆಫೀಸ್ಗೆ ಹೊರಡುವಾಗ. ಸೊ ನೋಡಿ, ಟ್ರಾಫಿಕ್ ಜಾಸ್ತಿ ಇತ್ತು ಮತ್ತು ತುಂಬ ವೆಹಿಕಲ್ ಓಡಾಡ್ತಾ ಇತ್ತು, ಬಿಸಿಲು ಜಾಸ್ತಿ ಇತ್ತು. ಸೊ ಹಾಗೆ ನಾನು ಬಸ್ ಸ್ಟ್ಯಾಂಡಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಫೈನಲಿ ಒಂದು ಬಸ್ ಬಂತು, ನನಗೆ ಸಿಕ್ತು. ಬಸ್ ಒಳಗಡೆ ಹತ್ತೆ ನಾನು. ನಿಮ್ಗೆ ಗೊತ್ತಲ್ಲ, ಈ ಬಿಸಿಲಲ್ಲಿ ನಮಗೆ ಬಾಡಿ ತುಂಬ ಸ್ಟ್ರೆಸ್ ಅನಿಸುತ್ತೆ, ಯಾಕಂದರೆ ಡಿಹೈಡ್ರೇಷನ್ ಆಗುತ್ತೆ. ಹಾಗೆ ನನಗೆ ಹುಷಾರಿಲ್ಲದೆ ಇದ್ದಾಗಿಂದ ತುಂಬ ಟಯರ್ಡ್ನೆಸ್ ಅನಿಸುತ್ತೆ, ವೀಕ್ನೆಸ್ ಅನಿಸುತ್ತೆ, ಲೋ ಎನರ್ಜಿ ಅನಿಸುತ್ತೆ. ಸೊ ಹಾಗಾಗಿ ನಾನು ನೀರು ಇಟ್ಕೊಂಡೇ ಇರ್ತೀನಿ, ನೀರು ಕುಡಿತಾ ಇರ್ತೀನಿ. ಸುಸ್ತಾಗುತ್ತೆ ಬಿಸಿಲಲ್ಲಿ, ಎಸ್ಪೆಷಲಿ ತುಂಬ ಡಿಹೈಡ್ರೇಷನ್ ಆಗುತ್ತೆ. ಹಾಗಾಗಿ ಸೊ ಆದಷ್ಟು ಎಲ್ಲರೂ ನೀರು ಕುಡೀರಿ. ಸೊ ಹಾಗೆ ನಾನು ಬಸ್ ಮೂವ್ ಆಗೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ನಾನು ಒಂದು 3-4 days ಲೀವ್ ಆದ ನಂತರ ಆಫೀಸ್ಗೆ ಹೋಗ್ತಾ ಇರೋದು. ಹೋಗೋಕ್ಕೇನೆ ಮನಸ್ಸೇ ಇರಲಿಲ್ಲ, ಇಷ್ಟ ಇರಲಿಲ್ಲ, ಆದರೂ ಹೋದೆ ನಾನು. ಯಾಕಂದರೆ ಸಫಿಷಿಯೆಂಟ್ ಲೀವ್ ಬೇರೆ ಇರಲಿಲ್ಲ, ಸುಮಾರು ರಜಾ ಆಗಿತ್ತು ಆಲ್ರೆಡಿ ಊರಿಗೆಲ್ಲ ಹೋದಾಗ. ಹಾಗಾಗಿ ಸೊ ಫೈನಲಿ ನಾನು ಆಫೀಸ್ಗೆ ಬಂದೆ. ಆಫೀಸ್ಗೆ ನನ್ನ ಡೇ ಟು ಡೇ ವರ್ಕ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಎಲ್ಲ ನನ್ನ ಪ್ರಯಾರಿಟಿ ಟಾಸ್ಕ್ ಮೇಲ್ ಚೆಕ್ ಮಾಡಿ, ಪ್ರಯಾರಿಟಿ ಟಾಸ್ಕ್ ಯಾವುದಿದೆ ಆ್ಯಸ್ ಪರ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್ ನಾನು ನನ್ನ ವರ್ಕನ್ನು ಸ್ಟಾರ್ಟ್ ಮಾಡಿದೆ. ಸೊ ಸಮ್ ಹೌ ಇಟ್ ಈಸ್ ಅ ವೆರಿ ಸ್ಲೋ ಡೇ ಅಂತಲೇ ಹೇಳ್ಬೋದು. ಸೊ ವರ್ಕ್ ಆಗ್ತಾ ಇತ್ತು. ಇವತ್ತು ವೆದರ್ ಬೇರೆ ತುಂಬ ಕ್ಲೌಡಿ ಇತ್ತು. ನೋಡಿ, ನಮ್ಮ ಆಫೀಸ್ ಗಾರ್ಡನಲ್ಲಿ ಹೇಗೆ ಒಂದು ವೈಟ್ ಕಲರ್ ಫ್ಲವರ್ ಎಷ್ಟು ಒಂದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ನೋಡಿ. ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಸೊ ವೆದರ್ ಬೇರೆ ತುಂಬ ಕ್ಲೌಡಿ ಇತ್ತು. ಈ ಫ್ಲವರ್ ಬೇರೆ ಕಣ್ಣಿಗೆ ಏನು ಒಂದು ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಯಾಕೆ ನಾನು ಈ ಒಂದು ಫ್ಲವರ್ದು ಬ್ಯೂಟಿಯನ್ನು ಕ್ಯಾಪ್ಚರ್ ಮಾಡಬಾರ್ದು ಅಂತ ಹೇಳಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ತುಂಬ ಇಷ್ಟ ಆಯಿತು. ಅದೊಂಥರ ಆ ಗ್ರೀನರಿ ನಡುವೆ ವೈಟ್ ಎದ್ದು ಕಾಣಿಸ್ತಾ ಇತ್ತು. ಸೊ ಹೈಲೈಟ್ ಆಗ್ತಾ ಇತ್ತು. ಹಾಗಾಗಿ ಸೊ ದೂರದಲ್ಲಿ ನೋಡೋಕ್ಕೆ ಅಣಬೆ ಥರ ಕಾಣಿಸ್ತಾ ಇತ್ತು. ಚೆನ್ನಾಗಿತ್ತು, ಒಂಥರ ಬ್ಯೂಟಿಫುಲ್. ಸೊ ಆದ ನಂತರ ನಾನು ಮಧ್ಯಾಹ್ನ ಲಂಚೆಲ್ಲ ಮುಗಿಸಿ ಈವ್ನಿಂಗ್ ಕಾಫಿ ಕುಡಿಯೋಣಕ್ಕೆ, ಯಾಕಂದರೆ ನನಗೆ ಥ್ರೋಟ್ ಪೇನ್ ಬೇರೆ ಆಗಿತ್ತಲ್ಲ. ಹಾಗಾಗಿ ನೋಡಿ, ನಮ್ಮ ಆಫೀಸಲ್ಲಿ ಮಳೆ ಬಂತು, ನೀರು ಸ್ಟೋರ್ ಆಗಿ. ಸೊ ಯಾವ ಥರ ಕಾಣಿಸ್ತಾ ಇದೆ ನೋಡಿ, ಸ್ವಿಮ್ಮಿಂಗ್ ಪೂಲ್ ಥರ ಕಾಣಿಸ್ತಾ ಇದೆ. ಅಂದರೆ ಒಂಥರ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ, ಯಾಕಂದರೆ ಆ ರಿಫ್ಲೆಕ್ಷನ್ ಹೊಡಿತಾ ಇದೆ ಗ್ಲಾಸ್ ಬಿಲ್ಡಿಂಗಿಗೆ. ಸೊ ನೋಡೋಕ್ಕೆ ಅಂತೂ ವೆರಿ ಅಟ್ರ್ಯಾಕ್ಟಿವ್ ಆಗಿ ಕ್ಲಾಸಿಯಾಗಿ ಕಾಣಿಸ್ತಾ ಇದೆ. ವೆದರ್ ತುಂಬ ಕ್ಲೌಡಿ ಇತ್ತು. ಸೊ ಹಾಗಾಗಿ ನಾನು 3-4 days ನಂತರ ಆಫೀಸ್ಗೆ ಬಂದಿದ್ದೀನಿ ಅಲ್ವಾ, ಹುಷಾರಿಲ್ಲದ ಕಾರಣ, ಲೀವಲ್ಲಿದ್ದೆ ಅಲ್ಲ. ಹಾಗಾಗಿ ಇವತ್ತೊಂದು ಕ್ಯಾಂಪಸ್ ಎಕ್ಸ್ಪ್ಲೋರ್ ಮಾಡಿದೆ. ಸೊ ಕ್ಯಾಂಪಸ್ನ ಸುತ್ತಮುತ್ತ ನೋಡಿ ಯಾವ ಥರ ಬ್ಯೂಟಿಫುಲ್ ಆದ ವೈಬ್ ಕಾಣಿಸ್ತಾ ಇತ್ತು ನೋಡಿ. ಸೊ ಇದು ನೀರಿನ ರಿಫ್ಲೆಕ್ಷನ್ ಬಂದು ಆ ಗ್ಲಾಸ್ ಬಿಲ್ಡಿಂಗ್ಗೆ ಹೊಡಿತಾ ಇತ್ತು. ತುಂಬ ಬ್ಯೂಟಿಫುಲ್ ಆಗಿತ್ತು. ಈ ಸೀನರಿಯನ್ನು ನಾನು ಕ್ಯಾಪ್ಚರ್ ಮಾಡಲೇಬೇಕು ಅಂತ ಕ್ಯಾಪ್ಚರ್ ಮಾಡಿದೆ. ಹೇಗೆ ಕಾಣಿಸ್ತಾ ಇದೆ ಹೇಳಿ. ರಿಯಲಾಗಿ ನೋಡುವಾಗ ಇನ್ನೂ ಬ್ಯೂಟಿಫುಲ್ ಆಗಿದೆ. ಸೊ ಹಾಗೆ ಈ ಗ್ರೀನರಿ ನಡುವೆ ಈ ಒಂದು ವೈಟ್ ಕಲರ್ ಫ್ಲವರ್ಸ್ ಅಷ್ಟೇ ಬ್ಯೂಟಿ ಕೊಡ್ತಾ ಇದೆ. ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ತುಂಬ ಹೈಲೈಟ್ ಆಗ್ತಾ ಇದೆ. ಸೊ ನೋಡಿ, ವೆದರ್ ಕ್ಲೌಡಿ ಆಗಿತ್ತು. ಸೊ ಹಾಗಾಗಿ ನಾನೊಂದು ಕ್ಯಾಂಪಸ್ ಸುತ್ತ ಒಂದು ವಾಕ್ ಮಾಡಿದೆ. ಸೊ ವೆದರನ್ನು ಎಂಜಾಯ್ ಮಾಡ್ತಾ, ನಮ್ಮ ಕ್ಯಾಂಪಸ್ ಬ್ಯೂಟಿಯನ್ನು ಎಂಜಾಯ್ ಮಾಡ್ತಾ, ಕ್ಯಾಂಪಸ್ ಎಕ್ಸ್ಪ್ಲೋರ್ ಮಾಡ್ತಾ ಒಂದು ವಿಡಿಯೋ ಕ್ಲಿಕ್ ಮಾಡಿಕೊಂಡೆ ನಿಮಗೆ ಶೇರ್ ಮಾಡೋಣ ಅಂತ. ಸೊ ಇದಾದ ನಂತರ ನಾನು ಲಾಗೌಟ್ ಮಾಡಿ ನನ್ನ ಡೇಯನ್ನು ಕಂಪ್ಲೀಟ್ ಮಾಡಿದೆ. ಇಲ್ಲಿಗೆ ನಾನು ಈ ವ್ಲಾಗ್ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಇಟ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. Until then, see you, take care, bye bye. Thank you so much for watching. What's up, love?